ಸ್ನೇಹಿತರೆ ನಮಸ್ಕಾರ. ಕಾರಂತರ ಕಾದಂಬರಿಗಳ ಅವಲೋಕನ ಸರಣಿಯಲ್ಲಿ ಇವತ್ತು ನಾನು ಅವರ ಮುಗಿದ ಯುದ್ಧ ಕಾದಂಬರಿಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇದು 1945ರಲ್ಲಿ ಪ್ರಕಟವಾದಂತಹ ಒಂದು ಕಾದಂಬರಿ. ಇದುವರೆಗೆ 5 ಮುದ್ರಣಗಳನ್ನು ಕಂಡಿದೆ. ಅಂದರೆ ಇಂದಿಗೂ ಕೂಡ ಇದು ಓದುಗರನ್ನು ಮುಟ್ತಾನೇ ಇದೆ, ನಾವು ಮುಂದೆ ಓದಿಸ್ಕೊಳ್ತಾನೇ ಇದೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ಈ ಕಾದಂಬರಿಯಲ್ಲಿ ಇದರ ಬಗ್ಗೆ ಹೇಳೋದಕ್ಕೂ ಮೊದಲು ಇದರ ಕಥೆಯ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಥೆಯ ಒಂದು ಮೂಲವನ್ನು ಅಥವಾ ಒಂದು ತೆಳುವಾದ ಒಂದು ಎಳೆಯನ್ನು ಹೇಳದೆ ಇದರ ಬಗ್ಗೆ ಹೇಳೋದು ಕಷ್ಟ ಅನ್ನೋ ಕಾರಣಕ್ಕೆ ಈ ಕಥೆಯಲ್ಲಿ ಆರಂಭದಲ್ಲಿ 3 ಪಾತ್ರಗಳು ಬರ್ತವೆ. ಒಬ್ಬ ಅಚ್ಯುತ, ಇನ್ನೊಬ್ಬ ನಾಗರಾಜ, ಹಾಗೆ ಮಾಮುಂಜಿ. ಇದರಲ್ಲಿ ಅಚ್ಯುತ ಹಾಗೂ ನಾಗರಾಜ ಅವರಿಬ್ಬರು ಹೈಸ್ಕೂಲ್ನಲ್ಲಿ ಓದ್ತಾ ಇರ್ತಾರೆ, 9ನೇ ತರಗತಿ. ಪುತ್ತೂರಿನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದ್ತಾ ಇರ್ತಾರೆ. ಇದರಲ್ಲಿ ಅಚ್ಯುತ ಅನ್ನೋನು ಈ ಕಥೆಯ ಮುಖ್ಯ ಪಾತ್ರ. ಅವನು ಒಂದು ಬಡ ಮನೆತನದ ಮನೆಯ ಹುಡುಗ. ಅಂದರೆ ಅವನ ತಂದೆ ಈ ಹಿಂದೆ ತುಂಬ ಶ್ರೀಮಂತರಾಗಿರ್ತಾರೆ. ಅವ್ರ ತಾಯಿ ಮದುವೆಯಾಗಿ ಮನೆಗೆ ಬರುವಾಗ ತುಂಬ ವಿಜೃಂಭಣೆಯಿಂದ ಅವರ ಮನೆಯ ಮದುವೆ ನಡೆದಿರುತ್ತೆ. ಆದರೆ ಅವರ ಒಂದು ಅತಿಯಾದ ದಾನದಿಂದ ಅಥವಾ ಆ ಒಂದು ಗುಣದಿಂದಾಗಿ ಅವರು ಶ್ರೀಮಂತಿಕೆಯನ್ನೆಲ್ಲ ಕಳ್ಕೊಂಡು ಈಗ ಯಾವ ಪರಿಸ್ಥಿತಿಗೆ ಬಂದಿರ್ತಾರೆ ಅಂದರೆ, ತಿಂಗಳ ಒಂದು ಅವಶ್ಯಕ ವಸ್ತುಗಳಿಗೂ ಕೂಡ ಅವರು ಅಂಗಡಿಯಲ್ಲಿ ಸಾಲ ಹೇಳೋದು, ಇನ್ಯಾವತ್ತೋ ದುಡ್ಡು ಕೊಡ್ತೀವಿ ಅಂತ ಹೇಳೋದು, ವರ್ಷಕ್ಕೊಮ್ಮೆ ಕೊಡ್ತೀವಿ, 6 ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತ ಹೇಳೋದು, ಹಾಗೆ ಕಡೆ ಹೇಳುವಂಥ ಒಂದು ಪರಿಸ್ಥಿತಿಗೆ ಅವರು ಈಡಾಗಿರ್ತಾರೆ. ಅವರ ತಂದೆ ಹಾಸಿಗೆ ಹಿಡಿದಿರ್ತಾರೆ. ಈಗ ಇನ್ನೊಂದು 2-3 ತಿಂಗಳು ಕಳೆದ್ರೆ ಅವನ 9ನೇ ತರಗತಿಯ ಒಂದು ಓದು ಮುಗಿಯುತ್ತೆ. ಆದರೆ ಆ ಒಂದು 2-3 ತಿಂಗಳನ್ನ ಕಳೆಯೋದಕ್ಕೂ ಕೂಡ ಅವರಿಗೆ ಸಾಧ್ಯ ಇಲ್ಲ. ಅವನನ್ನು ಕರೆದು ಬಿಡೋಣ, ಹೇಗೂ ಇಲ್ಲಿ ಬಂದು ಕೃಷಿ ಮಾಡೋದೇ ಅಲ್ವಾ, ಒಂದು 2-3 ತಿಂಗಳ ಖರ್ಚಾದರೂ ಉಳಿಲಿ ಅಂತ ಅಂದ್ಕೊಳ್ಳುವ ಮಟ್ಟಕ್ಕೆ ಅವರು ಕಷ್ಟಕ್ಕೀಡಾಗಿರ್ತಾರೆ. ಹಾಗೆಯೇ ಇಲ್ಲಿ ನಾಗರಾಜ ಶ್ರೀಮಂತರ ಮನೆ ಹುಡುಗ. ಅವನದ್ದು ತದ್ವಿರುದ್ಧವಾದಂಥ ಒಂದು ಪರಿಸ್ಥಿತಿ. ಅವನು ಹಿರಿಯರಿಂದ ಬಂದಂತಹ ಒಂದು ಶ್ರೀಮಂತಿಕೆ ಅವನಿಗಿದೆ. ಅವನು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ಅವನಿಗಿರೋ ಸ್ನೇಹಿತರು ಹಾಗೇನೆ. ಅವರೆಲ್ಲರೂ ಕೂಡ ಇಸ್ಪೀಟ್ ಆಡೋದಿರ್ಬೋದು, ಬೇರೆ ಬೇರೆ ಹವ್ಯಾಸಗಳಿರ್ಬೋದು, ಇವನ್ನೆಲ್ಲ ಅವನು ಯಾವುದೇ ಒಂದು ನಿಯಂತ್ರಣ ಇಲ್ಲದೆ ನಡೆಸ್ಕೊಂಡು ಬಂದಿರ್ತಾನೆ. ಆದರೂ ಕೂಡ ಅವನಿಗೆ ಅಚ್ಯುತ ತುಂಬ ಆತ್ಮೀಯ ಗೆಳೆಯನಾಗಿರ್ತಾನೆ. ಇಲ್ಲಿ ಅಚ್ಯುತನ ಜೀವನದ ಹರಿವು ಹೇಗಿದೆ ಹಾಗೇನೆ ಕಾದಂಬರಿ ಕೂಡ ಸಾಗುತ್ತೆ. ಮುಂದೆ ಅಚ್ಯುತ 9ನೇ ತರಗತಿಯನ್ನು ಮುಗಿಸಿ ಮನೆಗೆ ಬಂದಾಗ ಅವರ ತಂದೆ ತೀರಿಕೊಳ್ತಾರೆ. ಅವರ ಕೊನೆಯ ಆಸೆಯಂತೆಯೇ ಅವನು SSLC ಸೇರ್ಕೋತಾನೆ, ಪಾಸಾಗ್ತಾನೆ. ಮತ್ತೆ ಹಿಂದೆ ಬಂದಾಗ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಸೇರ್ಕೊಳ್ತಾನೆ. ಆಗಿನ ಕಾಲಮಾನ ಹೇಗಿತ್ತು ಅಂದರೆ, ಒಂದು SSLCಯನ್ನು ಓದಿದರೆ ಶಿಕ್ಷಕರಾಗಬಹುದಿತ್ತು. ಆ ಮಟ್ಟಿಗೆ ಅವತ್ತಿನ ಒಂದು ವಾತಾವರಣ ಇತ್ತು. ಅದನ್ನು ಈ ಕಾದಂಬರಿ ತುಂಬ ಮನೋಜ್ಞವಾಗಿ ಹೇಳುತ್ತೆ ಅಂತ ಹಲವಾರು ವಿಷಯಗಳ ಬಗ್ಗೆ. ಹಾಗೆಯೇ ಅವನು ಮುಂದೆ ತನ್ನ ಒಂದು ಟ್ರೈನಿಂಗಿಗೋಸ್ಕರ ಮಂಗಳೂರಿಗೆ ಹೋಗೋದು, ಜಮೀನನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡೋದು, ಮದುವೆ ಆಗೋದು, ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಸಾಲ ಮಾಡ್ಕೋತಾನೆ. ಅದು ನಾಗರಾಜನ ಹತ್ರನೇ ಸಾಲವನ್ನು ತಗೋತಾನೆ. ಸ್ನೇಹದ ಮಧ್ಯೆ ಸಾಲ ಬಂದಾಗ ಆ ಸ್ನೇಹ ಇದ್ದಿದ್ದು ದ್ವೇಷವಾಗಿ ಬದಲಾಗುತ್ತೆ. ಅದೇ ನಾಗರಾಜ ಅವನಿಗೆ ನಾನಾ ಕೋಟಲೆಗಳನ್ನು ಕೊಡ್ತಾನೆ. ಊರಿಂದ ಊರಿಗೆ ವರ್ಗ ಆಗುತ್ತೆ. ಹೀಗೆ ಸಂಸಾರ ದೊಡ್ಡದಾಗ್ತಾ ಹೋಗುತ್ತೆ. ಅವನ ಅಕ್ಕನ ಗಂಡ ಅಂದರೆ ಅವರ ಭಾವ ತೀರ್ಕೋತಾರೆ. ಹೀಗೆ ಅವನ ಜೀವನದ ಸಂಗ್ರಾಮ, ಆ ಒಂದು ಪ್ರವಾಹ ಹೇಗೆಲ್ಲ ಹೋಗುತ್ತೆ ಅನ್ನೋದೇ ಈ ಕಾದಂಬರಿಯ ಹರಿವೂ ಆಗಿದೆ. ಇದು ಕಾದಂಬರಿಯ ಕಥೆಯಾಗಿತ್ತು. ಇನ್ನು ಈ ಕಾದಂಬರಿ ಯಾವುದರ ಬಗ್ಗೆ ಹೇಳುತ್ತೆ ಅನ್ನೋದಾದರೆ, ಇಲ್ಲಿ ಮುಖ್ಯವಾಗಿ ಅಂದರೆ ಇದೆಲ್ಲ ನನ್ನ ಅರಿವಿಗೆ, ನನ್ನ ನಿಲುಕಿಗೆ ಸಿಕ್ಕಿದ್ದಷ್ಟೇ. ಈ ಕಾದಂಬರಿಯ ಒಂದು ಹೊಳಹು ಏನಿದೆ ಅದು ತುಂಬ ವಿಸ್ತಾರವಾಗಿದೆ. ನನ್ನ ಒಂದು ಹೊಳಹಿಗೆ ಸಿಕ್ಕಿದ್ದನ್ನು ಮಾತ್ರ ನಾನು ಹೇಳ್ತೀನಿ. ಇದು ಒಂದು ಕಾಲಮಾನದ ಕಥೆ. ಅಂದರೆ ನಾವೀಗ ನೋಡಬಹುದು, ಈಗಿನ ಕಾಲದ ಈಗೇನು ಶಾರ್ಟ್ಸ್ಗಳು, ರೀಲ್ಗಳು ಅದರಲ್ಲಿ ನಾವು ನೋಡ್ತಾ ಇರ್ತೀವಿ. ಮಕ್ಕಳು ಅಥವಾ ಈಗಿನ ಯುವಕರು ಒಂದು ತಮಾಷೆಯ ಒಂದು ಶಾರ್ಟ್ಸನ್ನು ಮಾಡ್ತಾರೆ. ಅದು ಹಾಸ್ಯದ ನೆಲೆ ಅಷ್ಟೇ, ಗಂಭೀರವಾದ್ದು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಅವ್ರೇನು ಹೇಳ್ತಾರೆ ಅಥವಾ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಹಿರಿಯರು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಅವರು ಶಾಲೆಗೆ ಹೋಗೋದನ್ನು ನಮ್ಮ ಹತ್ರ ವರ್ಣಿಸ್ತಾ ಇದ್ರು, ಅದ್ರ ಕತೆ ಹೇಳ್ತಾ ಇದ್ರಲ್ಲ, ಅದು ಹೇಗಿರುತ್ತೆ ಅಂತ ಇವರು ಹಾಸ್ಯ ಮಾಡೋದು. ಅಂದರೆ ಅವರು ನದಿ ದಾಟಿ ಹೋಗ್ತಾ ಇದ್ರಂತೆ, ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಮಧ್ಯದಲ್ಲಿ ಪ್ರಾಣಿಗಳು ದಾಳಿ ಮಾಡ್ತಿದ್ವಂತೆ, ಸೇತುವೆನೇ ಇಲ್ಲದೆ ನಡಿದಾಡ್ತಾ ಇದ್ರಂತೆ, ಅಷ್ಟೆಲ್ಲ ಕಷ್ಟಪಟ್ಟು ಕಿಲೋಮೀಟರ್ಗಟ್ಟಲೆ ನಡೀತಾ ಇದ್ರಂತೆ ಅನ್ನೋದನ್ನು ತಮಾಷೆಯಾಗಿ ಹೇಳ್ತಾರೆ. ಅದೊಂದು ತಮಾಷೆಯ ನೆಲೆ ಅಷ್ಟೇ. ಆದರೆ ನಿಜದಲ್ಲಿ ನಮ್ಮ ಹಿರಿಯರದ್ದು, ನಮ್ಮ ಹಿಂದಿನ ತಲೆಮಾರಿನವರ ಜೀವನ ಹೇಗಿತ್ತು ಅನ್ನೋದನ್ನು ಈ ಕಾಲಮಾನದ ಈ ಕಾದಂಬರಿಯ ಕಥೆಯ ಮೂಲಕ ಕಾರಂತರು ಬಹಳ
ಆಳವಾಗಿ ಕಟ್ಟಿಕೊಟ್ಟಿದ್ದಾರೆ. ಆಗಿನ ಜೀವನದಲ್ಲಿ ಬದುಕೋದಕ್ಕಾಗಲಿ ಆದಾಯಕ್ಕಾಗಲಿ ಇಷ್ಟೊಂದು ದಾರಿಗಳಿರಲಿಲ್ಲ. ಬದುಕು ಇಷ್ಟೊಂದು ಸುಲಭ ಆಗಿರಲಿಲ್ಲ. ಚಿಕ್ಕ ಚಿಕ್ಕದಕ್ಕೂ ಕೂಡ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತಾ ಇತ್ತು. ಅಂದರೆ ಆಗ ಆದಾಯಕ್ಕೆ ಬಹಳ ದಾರಿಗಳಿರಲಿಲ್ಲ. ಒಂದೇ ಕೂಲಿ ಮಾಡಬೇಕಿತ್ತು, ಜಮೀನು ಇದ್ದಿದ್ರೆ ಕೃಷಿ ಮಾಡಬೇಕಿತ್ತು, ಇಲ್ಲ ಸಾಧ್ಯ ಆದರೆ ಓದಿದರೆ ಸರ್ಕಾರಿ ಕೆಲಸ ಹಿಡಿಬೇಕಾಗ್ತಿತ್ತು. ಅದನ್ನು ಬಿಟ್ಟರೆ ವ್ಯಾಪಾರದಲ್ಲೂ ಕೂಡ ಬಹಳಷ್ಟು ಸರಕುಗಳೇನು ಇರಲಿಲ್ಲ ಆವಾಗ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯರು ಬದುಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ದೊಡ್ಡ ದೊಡ್ಡ ಕುಟುಂಬ, 5-6 ಮಕ್ಕಳು, 7-8 ಮಕ್ಕಳು ಇದ್ದಂಥ ಒಂದು ಸಂಸಾರವನ್ನು ತೂಗಿಸ್ಕೊಂಡು ಒಂದು ಏನು ತಲೆಮಾರು ಅಂತ ಇದೆ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದನ್ನು ಈ ಕಾದಂಬರಿ ತುಂಬ ಮನೋಜ್ಞವಾಗಿ ಹೇಳುತ್ತೆ. ಅಚ್ಯುತನ ಪಾತ್ರದ ಮೂಲಕ ಒಂದು ಇಡೀ ತಲೆಮಾರಿನ ಒಂದು ಕಥೆಯನ್ನೇ ಅವ್ರು ಹೇಳ್ತಾರೆ. ಹೆಚ್ಚು ಕಡಿಮೆ 1900ರಿಂದ 1945 ಅಥವಾ ಅದಕ್ಕಿಂತ ನಂತರದ ಕೆಲ ವರ್ಷಗಳು ಬಹುಶಃ ಹಾಗೆ ಇದ್ದಿರಬಹುದು. ಆ ಒಂದು ಕಾಲಮಾನದ ಕಥೆಯನ್ನು ಈ ಕಾದಂಬರಿ ಹೇಳುತ್ತೆ. ಅವರ ಬದುಕು, ಅವರ ಹೋರಾಟ, ಉಳಿವಿಗಾಗಿ ಅವರು ಮಾಡ್ತಾ ಇದ್ದ ಒದ್ದಾಟ ಇರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ ಆಗ್ತಾ ಇದ್ದಿದ್ದು. ಇಲ್ಲಿ ಅಚ್ಯುತನ ಒಂದು ಕಥೆ ಬಂದಾಗ ಅವನು ಏನೋ ಒಂದು ಹಿರಿಯರಿಂದ ಬಂದ ಕೃಷಿ ಭೂಮಿ ಇರುತ್ತೆ, ಅದನ್ನು ಯಾರ ಹತ್ರನೂ ಅಡ ಇಟ್ಕೊಂಡು ಸಾಲ ಮಾಡಿರ್ತಾನೆ. ಅವರ ತಂದೆನೇ ಮಾಡಿರ್ತಾರೆ. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಹತ್ರ ಸಾಲ ಮಾಡೋದು, ಅದರ ಬಡ್ಡಿ ಕಟ್ಟಲಿಕ್ಕಾಗದೆ ಕೋರ್ಟಿಗೆ ಹೋಗೋದು, ಅಲ್ಲಿ ಚಿಮಾರಿ ಹಾಕಿಸಿಕೊಳ್ಳೋದು, ಮತ್ತು ನಾಗರಾಜನಂಥ ಜಮೀನ್ದಾರರು, ಆಮೇಲೆ ಅವನ ಒಂದು ಪ್ರಭಾವಕ್ಕೊಳಗಾದ ನಾಗರಾಜನ ಪ್ರಭಾವಕ್ಕೊಳಗಾದ ಮೇಲಧಿಕಾರಿಗಳು, ಅವರ ದರ್ಪ. ಇಲ್ಲಿ ಒಂದು ಸಾಲು ಬರುತ್ತೆ, ಅವರಿಗೆ ನಾವು ಮಾಡದೇ ಇರೋ ಕೆಲಸ ಕಾಣುತ್ತೆ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ, ಆದರೆ ನಮ್ಮ ಹಸಿವು ಕಾಣುತ್ತಾ ಅಂತ ಒಬ್ಬ ಶಿಕ್ಷಕ ಹೇಳುವಂಥ ಮಾತು ಬರುತ್ತೆ. ಒಬ್ಬ ಶಿಕ್ಷಕನ ಜೀವನ ಎಷ್ಟು ಕಷ್ಟದಿಂದ ಕೂಡಿತ್ತು. ವರ್ಷ ವರ್ಗ ಆಗಿ ಹೋದಾಗ ಅವರ ಸಾಮಾನು ಸರಂಜಾಮುಗಳನ್ನು ಸಾಗಿಸೋದಕ್ಕೆ ಅವರಿಗೆ ದುಡ್ಡಿರೋದಿಲ್ಲ. ಆದರೆ ಇದು ಯಾರಿಗೂ ಬೇಕಾಗಿಲ್ಲ, ನೀವು ಕೆಲಸ ಮಾಡ್ತೀರಾ ಅನ್ನೋದು ಮಾತ್ರ ಬೇಕು ಅನ್ನೋದು ಆಗಿನ ಕಾಲಮಾನದ ಒಂದು ಪರಿಸ್ಥಿತಿ ಅದು. ಆ ದರ್ಪ ಮಾತ್ರ ಉಳಿಯುತ್ತೆ ಬಿಟ್ಟರೆ ಅವರ ಜೀವನದ ಕಷ್ಟಗಳು ಯಾರಿಗೂ ಕಾಣೋದಿಲ್ಲ. ಅದು ಯಾವ ರೆಕಾರ್ಡ್ನಲ್ಲೂ ಕೂಡ ದಾಖಲೆ ಆಗೋದಿಲ್ಲ, ಅದು ಯಾವ ರಿಜಿಸ್ಟರ್ನಲ್ಲೂ ದಾಖಲೆ ಆಗೋದಿಲ್ಲ ಅನ್ನೋದನ್ನು ಈ ಕಾದಂಬರಿ ಹೇಳುತ್ತೆ. ಹಾಗೆಯೇ ಇಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ಸೆಣಸಾಟ. ಆಗ ಮೊದಲೇ ಹೇಳಿದ ಹಾಗೆ ಗಂಟೆಗಟ್ಟಲೆ ನಡೆದು ಕಾಡು ಮೇಡು ಎಲ್ಲ ದಾಟಿ ಶಾಲೆಗೆ ಹೋಗ್ತಾ ಇರಬೇಕು. ಮೊದಲನೇದಾಗಿ ಅಚ್ಯುತ ಕೆಲಸಕ್ಕೆ ಸೇರಿಕೊಂಡಾಗ ಒಂದು ಕಾಡಿನ ಮೂಲೆಯ ಒಂದು ಶಾಲೆಗೆ ಅವನನ್ನು ಹಾಕಲಾಗುತ್ತೆ ಅತಿಥಿ ಶಿಕ್ಷಕನಾಗಿ. 15 ರೂಪಾಯಿ ಸಂಬಳ, ಅದರಲ್ಲಿ 3 ರೂಪಾಯಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾನಿಟ್ಕೊಂಡು ಕೊಡ್ತಾ ಇರ್ತಾನೆ. ಇವತ್ತು ಅದೇ 15 ರೂಪಾಯಿ 15,000, 20,000, 25,000 ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಇಟ್ಕೊಂಡು ಕೊಡುವಂಥ ಒಂದು ಗುಣ ಮಾತ್ರ ಬದಲಾಗಲಿಲ್ಲ. ಬೇರೆಲ್ಲವೂ ಬದಲಾದರೂ ಮನುಷ್ಯನ ಮೂಲ ಲೋಭ ಅನ್ನೋದೇನಿದೆ ಅದು ಮಾತ್ರ ಇವತ್ತಿಗೂ ಬದಲಾಗಿಲ್ಲ ಅನ್ನೋದು ಇಲ್ಲಿ ಕಂಡು ಬರುವ ಒಂದು ಅಂಶ. ಹಾಗೆಯೇ ಅಂಥ ಒಂದು ಕಡಿಮೆ ಸಂಬಳ ಆದರೂ ಕೂಡ ಅವನು ಕೇವಲ ಹೋಗುವಾಗ ಅಲ್ಲಿ 10 ಜನ ಮಕ್ಕಳಿರ್ತಾರೆ, ಅದನ್ನು 40 ಜನರಿಗೆ ಏರಿಸ್ತಾನೆ. ಮತ್ತು ಮಕ್ಕಳಿಗೆ ಬರೀ ಪಾಠ ಹೇಳೋದಲ್ಲ, ಕಲೆ, ಯಕ್ಷಗಾನ, ನಾಟಕ, ಹಾಡು ಇಂಥವನ್ನೆಲ್ಲ ಕಲಿಸ್ತಾನೆ. ಮನೋರಂಜನೆಯ ಮೂಲಕ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಬೇರೆ ಬೇರೆ ಕಡೆ ಹೋದಾಗ ಎಲ್ಲ ಕಡೆನೂ ಅಷ್ಟೇ ಯಕ್ಷಗಾನಗಳನ್ನು ನಡೆಸೋದು, ನಾಟಕಗಳನ್ನು ಬರೆದು ಆಡಿಸ್ತಾನೆ. ಹೀಗೆ ಅವನು ಸದಾ ಜೀವನ್ಮುಖಿಯಾಗಿರುವಂತಹ ವ್ಯಕ್ತಿ. ಆದರೆ ಜೀವನದ ಕಷ್ಟಗಳಿಗೆ ಈಡಾಗ್ತಾ ಈ ಅನ್ಯಾಯವನ್ನು ಸಹಿಸ್ತಾ ನುಂಗ್ಕೊಂತ ಅವನಲ್ಲಿರುವ ಒಂದು ಸೃಜನಶೀಲತೆ ನಿಧಾನಕ್ಕೆ ಸೊರಗ್ತಾ ಬರುತ್ತೆ. ಜೀವನದ ಮೇಲಿನ ಪ್ರೀತಿ ಅನ್ನೋದು ಕಳ್ಕೊತಾ ಹೋಗ್ತಾನೆ ಅವನು ನಿಧಾನವಾಗಿ. ಹೇಗೆ ಬದುಕಿನ ಕಷ್ಟಗಳು ನಮ್ಮನ್ನು ಬದುಕಿಗೆ ವಿಮುಖರನ್ನಾಗಿ ಮಾಡ್ತವೆ ಅನ್ನೋದನ್ನು ಈ ಕಾದಂಬರಿ ತುಂಬ ಆಳವಾಗಿ ಹೇಳುತ್ತೆ. ಹಾಗೆಯೇ ಅಂದಿನ ಸಾರಿಗೆ ಇರ್ಬೋದು, ಹೆಚ್ಚಿನ ಬಸ್ಸುಗಳಾಗಲಿ ಮೋಟಾರ್ಗಳಾಗಲಿ ಇರಲಿಲ್ಲ. ಅದಕ್ಕೆ ಕೊಡಬೇಕಾದಂಥ 1-2 ರೂಪಾಯಿ ಟಿಕೆಟ್ ಹಣ ಕೂಡ ಅವ್ರ ಹತ್ರ ಇರ್ತಾ ಇರಲಿಲ್ಲ. ಗಾಡಿಗಳು ಅನ್ನೋದನ್ನ ತಾವೇ ಒಂದು ಸ್ವಂತ ಗಾಡಿ ಮಾಡ್ಕೊಂಡು ಹೋಗೋದು ಕೂಡ ಕಷ್ಟ. ಒಂದು ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅದು ಕೂಡ ಕಷ್ಟ. ಮನೆಯವರನ್ನು ಸಾಮಾನು ಸರಂಜಾಮ ಎಲ್ಲ ತಗೊಂಡು ಹೋಗೋದು, ಈ ಎಲ್ಲವನ್ನು ಕೂಡ ಹೇಳುತ್ತೆ. ಹಾಗೆಯೇ ಇಲ್ಲಿ ಬರುವ ಇನ್ನೊಂದು ಸೂಕ್ಷ್ಮವಾದ ಅಂಶ ಅಂದರೆ ಈ ಮಾನಸಿಕ ಒತ್ತಡ ಇರ್ಬೋದು, ಹಾಗೆ ದೈಹಿಕ ತುಡಿತಗಳಿರ್ಬೋದು, ಆಮೇಲೆ ಒಂದು ಬೇರೆ ಬೇರೆ ಏನು ಒದ್ದಾಟಗಳಿದೆ, ಇವೆಲ್ಲವೂ ಕೂಡ ಕೊನೆಯಾಗ್ತಾ ಇದ್ದಿದ್ದು ಅಸಂಖ್ಯಾತ ಮಕ್ಕಳಲ್ಲಿ ಅಂತ. ಅಚ್ಯುತನ ಹೆಂಡತಿಗೆ ಒಂದ್ಸಲಿ ಅವಳು ಮಗುವಿಗೆ ಜನ್ಮ ನೀಡ್ತಾಳೆ, 2ನೇ ಮಗು ಆಗುತ್ತೆ. ಹಾಗೆ ಅವಳು ದೈಹಿಕವಾಗಿ ಕೃಶವಾಗ್ತಾ ಹೋಗ್ತಾಳೆ. ಅವಳಲ್ಲಿ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇರೋದಿಲ್ಲ. ಆದರೆ ಮತ್ತೆ ಅವಳು ತಾಯಿ ಆಗಬಾರ್ದು ಅಂತ ಅಂದಾಗ ಇವನಲ್ಲಿ ನಡೆಯುವಂತಹ ಒಂದಿಷ್ಟು ಗೊಂದಲಗಳು, ಒದ್ದಾಟಗಳು ಹೇಗೆ ನಿಯಂತ್ರಿಸಿಕೊಳ್ಬೇಕು ಅನ್ನೋದಿರ್ಬೋದು, ಆ ಒಂದು ಪರಿಸ್ಥಿತಿ. ಅದು ಅವನ ಇನ್ನೊಂದು ಸುಬ್ಬಿ ಅನ್ನುವ ಇನ್ನೊಬ್ಬಳು ಅವನ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ, ಅವಳ ಜೊತೆಗೆ ಒಂದು ಸಂಬಂಧ ಬೆಳೆಯೋದಿರ್ಬೋದು. ಹೀಗೆ
ಒಂದು ಬದುಕು ಒಂದು ಪರಿಸ್ಥಿತಿಗೆ ಸಿಕ್ಕಿ ಇನ್ಯಾವುದ್ಯಾವುದೋ ದಾರಿಗಳಲ್ಲಿ ಹೋಗುವಂಥದ್ದಿರ್ಬೋದು. ಹೀಗೆ ಬದುಕಿನ ಹರಿವನ್ನು ಈ ಕಾದಂಬರಿ ತುಂಬ ಮನೋಜ್ಞವಾಗಿ ಹೇಳಿದೆ. ಹಾಗೆಯೇ ಒಂದು ಆರೋಗ್ಯ ಇದು ಬಹಳ ಮುಖ್ಯವಾದದ್ದು. ಆಗಿನ ಆರೋಗ್ಯ ವ್ಯವಸ್ಥೆ ಹೇಗಿತ್ತು ಅನ್ನೋದು. ಒಂದು ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಬಹಳ ದೂರ ಹೋಗಬೇಕು. ಸೌಲಭ್ಯಗಳು ಇರಲಿಲ್ಲ. ಹಾಗೆ ಹೋಗಬೇಕು ಅಂದ್ರೂ ಆ ಒಂದು ಖರ್ಚನ್ನು ಭರಿಸುವಂಥ ಶಕ್ತಿ ಇವ್ರ ಹತ್ರ ಇರ್ತಿರಲಿಲ್ಲ. ತಮ್ಮ ಕಣ್ಣೆದುರೇ ತಮ್ಮವರು ಸಾಯೋದನ್ನು ನೋಡಬೇಕಾಗ್ತಿತ್ತು. ಇಲ್ಲಿ ಕೇವಲ ಹಿರಿಯರು ಮಾತ್ರ ಅಲ್ಲ, 30-40 ವರ್ಷ ಅಷ್ಟೇ ಬದುಕಿರೋರು ಇರ್ಬೋದು, ಅಥವಾ 15-20 ವರ್ಷದ ಮಕ್ಕಳಿರ್ಬೋದು, ಅಥವಾ 10-15 ವರ್ಷದ ಮಕ್ಕಳಿರ್ಬೋದು. ಅಚಾನಕ್ಕಾಗಿ ಯಾವುದೋ ಕಾಯಿಲೆಗೀಡಾಗೋದು, ಮನೆಯ ಯಜಮಾನ ಕಾಯಿಲೆಗೀಡಾಗೋದು, ಅವರು ವರ್ಷಾನುಗಟ್ಟಲೆ ಹಾಸಿಗೆಯಲ್ಲೇ ಮಲಗಿ ಸಾವಿಗೀಡಾಗೋದು, ಇವನ್ನೆಲ್ಲ ಅವರ ಪೋಷಕರು ಅಥವಾ ಹೆತ್ತವರು ಅಥವಾ ಮನೆಯವರು ಅಸಹಾಯಕರಾಗಿ ನೋಡ್ತಾ ನಿಲ್ಲೋದು. ಹೀಗೆ ಬಹಳಷ್ಟು ಆಗಿನ ಆರೋಗ್ಯ ಸ್ಥಿತಿಯ ಬಗ್ಗೆನೂ ಕೂಡ ಈ ಕಾದಂಬರಿ ಬೆಳಕನ್ನು ಚೆಲ್ಲಿದೆ. ಇಲ್ಲಿ ಬಹಳ ಕಾಡುವ ಪಾತ್ರ ಅಂದರೆ ಮಾಮುಂಜಿ. ನಾಗರಾಜ ಹೇಗೆ ಅಚ್ಯುತನಿಗೆ ವಿರೋಧಿಯಾದ್ನೋ, ದ್ವೇಷಿಸುವನಾದ್ನೋ, ವೈರಿಯಾದ್ನೋ, ಆದರೆ ಮಾಮುಂಜಿ ಕೊನೆಯ ತನಕ ಅವನ ಜೊತೆ ಗೆಳೆಯನಾಗಿ ಉಳಿತಾನೆ. ಅವನನ್ನು ಉಳಿಸ್ಕೊಳ್ಬೇಕು ಅಂತ ಅವನು ಮಾಡೋ ಹೋರಾಟಗಳು, ಅವನು ಚಾಚುವಂತಹ ಸಹಾಯ ಹಸ್ತ, ಇದು ಬಹಳ ಕಾಡುತ್ತೆ. ಹೀಗೆ ಒಂದು ಕಾಲಮಾನದ ಒಂದು ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ, ಅವತ್ತಿನ ರಾಜಕೀಯ ಸ್ಥಿತಿಗಳಿರ್ಬೋದು, ಒಂದು ಗ್ರಾಮದ ಒಂದು ವಾತಾವರಣ ಇರ್ಬೋದು, ಇವೆಲ್ಲವನ್ನು ಕೂಡ ಮುಗಿದ ಯುದ್ಧ ಕಾದಂಬರಿ ತುಂಬ ಆಳವಾಗಿ, ತುಂಬ ವಿವರವಾಗಿ ಹೇಳುತ್ತಾ ಹೋಗುತ್ತೆ. ಇದನ್ನು ನಾವು ಇವತ್ತು ಯಾಕೆ ಓದಬೇಕು, ಇವತ್ತಿಗೆ ಇದು ಯಾಕೆ ಪ್ರಸ್ತುತವಾಗುತ್ತೆ ಅಂದರೆ, ನಮ್ಮ ಇತಿಹಾಸವನ್ನು ನಾವು ಮರೆತರೆ ನಮಗೆ ಭವಿಷ್ಯ ಇಲ್ಲ ಅನ್ನೋ ಒಂದು ಮಾತಿದೆ. ಇದು ನಮ್ಮ ಇತಿಹಾಸ. ಆಗಿನ ತಲೆಮಾರಿನವರು ಬೇರೆ ಯಾರೂ ಅಲ್ಲ, ನಮ್ಮ ಹಿರಿಯರು, ನಮ್ಮದೇ ಅಪ್ಪನೋ ಅಜ್ಜನೋ ಆಗಿರ್ತಾರೆ. ಅವರ ಒಂದು ಹೋರಾಟವೇ ನಮ್ಮನ್ನು ಇವತ್ತು ಇಲ್ಲಿ ನಿಲ್ಲಿಸಿದೆ. ಇವತ್ತು ನಾವು ಚಿಕ್ಕ ಚಿಕ್ಕ ಒಂದು ಸಮಸ್ಯೆಗಳಿಗೆ ಬಹಳ ಹೆದರ್ತೀವಿ, ಅಥವಾ ಮುಂದೆ ನಡೆಯೋದಕ್ಕಾಗೋದಿಲ್ಲ ಅಂತ ಕೂತು ಬಿಡ್ತೀವಿ, ಅಥವಾ ಬೇರೆ ಬೇರೆ ಆಗ್ತೀವಿ, ಖಿನ್ನರಾಗ್ತೀವಿ. ಆದರೆ ಇವತ್ತು ನಮಗೆ ಎಲ್ಲದಕ್ಕೂ ಕೂಡ ಸೌಲಭ್ಯಗಳಿದೆ, ನೂರಾರು ಬದುಕಿನ ದಾರಿಗಳಿದೆ. ಇದರ ಮಧ್ಯೆ ಕೂಡ ನಾವು ಇಷ್ಟು ಖಿನ್ನರಾಗ್ತೀವಿ ಅಂತ ಅಂದರೆ, ಅವತ್ತಿನ ಜನ ಅಂಥಂಥ ಕಷ್ಟಗಳನ್ನು, ಪರಿಹಾರವೇ ಇಲ್ಲದ ಕಷ್ಟಗಳನ್ನು ಎದುರಿಸಿ ನಿಂತಿದ್ದು ನಮಗೆ ಬಹಳ ಸ್ಫೂರ್ತಿಯಾಗುತ್ತೆ ಇವತ್ತು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ನಾವಿವತ್ತು ನೋಡಬೇಕು ಅನ್ನೋದು. ಹಾಗೆಯೇ ಕೌಟುಂಬಿಕ ವ್ಯವಸ್ಥೆ ಎಂಥ ಕಷ್ಟದಲ್ಲೂ ಕೂಡ ಕುಟುಂಬ ಜೊತೆಗೆ ನಿಲ್ತಾ ಇದ್ದಿದ್ದು. ಅಚ್ಯುತನ ಹೆಂಡತಿ ಆಗಿರ್ಬೋದು, ಅವರ ತಾಯಿ ಇರ್ಬೋದು, ಹಾಗೆ ಅವರ ಸ್ನೇಹಿತರಿರ್ಬೋದು, ಸಹ ಶಿಕ್ಷಕರಿರ್ಬೋದು, ಕೆಲವರು ಗೆಳೆಯರು, ಅವರೆಲ್ಲ ಹೇಗೆ ಇವರ ಮನೆಯಲ್ಲಿ ಗಂಜಿ ಇಲ್ದಿದ್ರೂ ಕೂಡ ಇರೋ ಒಂದು ಲೋಟ ಗಂಜಿಲೇ ಪಕ್ಕದ ಮನೆಯವ್ರಿಗೂ ಕೂಡ ಕೊಡ್ತಾ ಇದ್ದಿದ್ದು. ಅಂತಹ ಒಂದು ಗಾಢವಾದ ಒಂದು ಮನುಷ್ಯತ್ವ ಏನಿದೆ, ಇದೆಲ್ಲವನ್ನು ಕೂಡ ನಾವು ಇವತ್ತು ಅಳವಡಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ನಾವು ಇವತ್ತು ನೋಡಬೇಕು ಅನ್ನೋದನ್ನು ಈ ಕಾದಂಬರಿ ಬಹಳ ಆಳವಾಗಿ, ಗಾಢವಾಗಿ, ವಿವರವಾಗಿ ಹೇಳಿದೆ. ಅದಕ್ಕೋಸ್ಕರ ಈ ಕಾದಂಬರಿಯನ್ನು ನಾವೆಲ್ಲ ತಪ್ಪದೇ ಓದಬೇಕು ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.